वास्तव न्यूज में स्वागत है आपका मुख्य सरकार। विजयपुर शहर में आज यहाँ पर जो कलकत्ता में हुआ है अत्याचार, बलात्कार और यहाँ पर हत्या के विरोध विजयपुर शहर में दलित परिषद, यहाँ के दलित विद्यार्थी परिषद के सभी यहाँ पर इतने लोग जमकर यहाँ पर आंदोलन करने लग गए ताकि उस हत्यारा, उस जुल्म करने वालों पर जो भी कोई भी हो उसे फांसी की सजा देने की मांग करने लग गए। अब तो यहाँ पर दिन ब दिन ये आंदोलन चलता ही रहा है। सारे भारत देश आज आंदोलन में आक्रोश में है ताकि इस हत्यारा, जुल्म किए हुए व्यक्ति को फांसी की सजा सुनाना चाहिए। अब यहाँ पर बहुत सारे लोग दिन ब दिन यहाँ पर अब तो इस हत्या के जो भी यहाँ पर न्यूज़ों में यहाँ वहां पर आप देखते होंगे, अब तो ना जाने लोग रोज रोज एक जिला में तो यहाँ पर आंदोलन होता ही रहा है। अब उसी तरह यहाँ पर दलित विद्यार्थी परिषद आज आंदोलन किया और बहुत सारे लोग मिलकर जमकर इसी तरह नारे लगाने लग गए ताकि उस जुल्म, हत्यारा, बलात्कारी और जिसने भी कोई भी हो जो कलकत्ता में हो गया है, आप उसको फांसी की सजा देने की यहाँ पर मांग करते हैं और आंदोलन भी करते हैं। देखेंगे एक रिपोर्ट में। ಕಷ್ಟ ಇರುವಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ವ್ಯಾಪಾರಸ್ಥ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲ, ಸಾವಿರಾರು ರೂಪಾಯಿ ಅಲ್ಲ, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. We want justice. We want justice. We want justice. We want justice. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಮೆಡಿಕಲ್ ಫೀಲ್ಡ್ ಹಂಗ ಹಿಂಗ ಏನೂ ಅಲ್ಲ. ಒಬ್ಬಕಿ ಹೆಣ್ಮಗಳು ಯಾರೇ ಆಗ್ಲಿಕ್ಕಿ, ಯಾರೇ ಆಗ್ಲಿಕ್ಕಿ ಒಬ್ಬಕಿ ಹೆಣ್ಮಗಳು ಅಂತ ಬರೀ ಹೊಲಸ್ ಮಾಡಿ ಕೊಂದಾರಂದ್ರ ಅವ್ರು ಎಷ್ಟು ಹೊಲಸ್ತಿರ್ಬೇಕು ನೀವೇ ನೋಡಿ. ಅಲ್ಲ, ಈಗಿನ ಕಾಲ ಹೆಂಗಿರ್ಬೇಕಂದ್ರ ಲಕ್ಷ್ಮಿ ಆಗಿರ್ಬಾರ್ದು, ಖಾಲಿ ಆಗಿರ್ಬೇಕು. ಯಾಕಂದ್ರ ಲಕ್ಷ್ಮಿ ಆಗಿದ್ರ ಯೂಸ್ ಎಷ್ಟು ತಗೋತಾರ ಈಗ ಗೊತ್ತಾಗತೈತಿ. ಲಕ್ಷ್ಮಿ ಆಗಿರ್ಬೇಕ, ಖಾಲಿ ಆಗಿರ್ಬೇಕು, ನೀವೇ ಎಲ್ಲಾರು ಯೋಚನೆ ಮಾಡಿ. ಮತ್ತೆ ನಿಮ್ ಪ್ರೊಟೆಕ್ಷನ್ ನೀವೇ ಮಾಡ್ಬೇಕು. ಬ್ರದರ್, ಸಿಸ್ಟರ್, ಅಣ್ಣ, ತಮ್ಮ ಎಲ್ಲಾರು ಇರ್ತಾರೆ. ಬಟ್ ನಿಮಗ್ ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು, ನಿಮಗ್ ನೀವೇ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಷ್ಟೇ. ಲಕ್ಷ್ಮಿ ಆಗಿರಾಗ ಹೋಗ್ಬೇಡ್ರಿ, ಯಾರು ಈಗ ಖಾಲಿ ಆಗಿರಿ. ಅವಾಗ ಎಲ್ಲರಿಗೂ ಗೊತ್ತಾಗ್ತೈತಿ. ಲಕ್ಷ್ಮಿ ಬೇಕು, ಸರಸ್ವತಿ ಬೇಕು, ಎಲ್ಲಾನು ಹೆಣ್ಣನ್ನ ಆರಾಧನೆ ಮಾಡ್ತೀವಿ. ಆದ್ರ ಹೆಣ್ಣನ್ನ ಯಾಕೆ ಈ ರೀತಿ ಲೈಂಗಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಮಾಡ್ತೀರಿ? ನಾವು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನೀನೆ ರಕ್ಷಾ ಬಂಧನ ಕಟ್ಟಬೇಕು. ಏನ್ ಮಾಡ್ಬೇಕು? ಅಣ್ಣಂದಿರು, ತಮ್ಮಂದಿರು ನಮ್ಮನ್ನ ರಕ್ಷಣೆ ಮಾಡ್ಬೇಕಂತ. ಈ ತರ ರಕ್ಷಾ ಬಂಧನ ಎಷ್ಟೋ ಗತಕಾಲದಿಂದ ಬರಾತೈತಿ. ಯಾರಾದ್ರೂ ರಕ್ಷಣೆ ಮಾಡಿದ್ರ? ರಕ್ಷಣೆ ಮಾಡಿದ್ರೆ ಈ ರೀತಿ ನಾವು ದಿನ ವರ್ಷ ಪೂರ್ತಿ ರಕ್ಷಾ ಬಂಧನ ಆಚರಣೆ ಮಾಡೋ ಉದ್ದೇಶ ಏನಾಗಲ್ಲ? ಪುರುಷ ಸಮಾಜ ಯಾಕೆ ತೆಚ್ಕೋತಿಲ್ಲ? ಅದಕ್ಕಾಗಿ ನಾನು ಹೇಳ್ತಿರೋದು ಒಂದೇ ವಿಷಯ ಏನಂದ್ರೆ, ಹೆಣ್ಮಕ್ಳು ಆತ್ಮರಕ್ಷಣಾ ಕಲೆಯನ್ನ ಕಲಿಬೇಕು. ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ಇಲ್ಲೇನು ದೇಶದ ಒಂದು ಕೋಲ್ಕತ್ತಾ ಅನ್ನೋ ರಾಜ್ಯದಲ್ಲಿ
ಹೆಣ್ಣು ಮಗಳ ಮೇಲೆ ಒಂದು ವೈದ್ಯ, ಅದರಲ್ಲೂ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಏನಾಗಿದೆ ಅದನ್ನು ವಿರೋಧಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಪ್ರತಿ ದೇಶದ ಹೆಣ್ಣು ಮಗಳು ಇವತ್ತು ಸ್ವತಂತ್ರವಾಗಿ ಬದುಕಬೇಕಪ್ಪ ಅಂತಂದ್ರೆ ಇಂಥ ಒಂದು ಘಟನೆಗಳನ್ನ ಮತ್ತೆ ಮರುಕಳಿಸದ ಹಾಗೆ ಇದೊಂದು ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳ ಕಾನೂನು ತರುವಂತ ನಿಟ್ಟಿನಲ್ಲಿ ಮತ್ತೆ ವಿದ್ಯಾರ್ಥಿನಿಯರಿಗೆ, ಮಹಿಳೆಯರಿಗೆ ಭದ್ರತೆ ಕೊಡುವ ಒಂದು ವಿಚಾರವಾಗಿ ಕೆಲಸ ಮಾಡ್ಬೇಕಂತೇಳಿ ಆ ಒಂದು ಪ್ರತಿರೋಧದ ಹೋರಾಟವನ್ನು ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ವಿದ್ಯಾರ್ಥಿನಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ಮತ್ತು ಯಾರು ಈ ಒಂದು ಅತ್ಯಾಚಾರ ಮಾಡಿದರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗುವಂತ ಒಂದು ಕಾನೂನು ಮಾಡಿ ಅವ್ರಿಗೆ ಗಲ್ಲು ಶಿಕ್ಷೆ ನೀಡಲೇಬೇಕು ಅನ್ನೋ ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ಶಿಕ್ಷೆ ಆಗ್ಲಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ ಮೂಲಕ ಇಡೀ ಜಿಲ್ಲೆಯನ್ನ ಬಂದ್ ಕೊಡುವ ಮುಖಾಂತರ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಒಂದು ಎಚ್ಚರಿಕೆಯನ್ನ ಜನಪ್ರತಿನಿಧಿಗಳಿಗೆ ಮತ್ತು ಆಡಳಿತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್. ಈಗ ವಕೀಲರಿಗೆ ಪೊಲೀಸರ ರಕ್ಷಣೆ ಇದೆ, ಮತ್ತೆ ಪೊಲೀಸರಿಗೆ ಅವ್ರಿಗೆ ಇದೆ, ಡಾಕ್ಟರ್ಗಳಿಗೆ ಯಾಕೆ ರಕ್ಷಣೆ ಇದೆ? ನಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆನೇ ಅದೇ. ಇವತ್ತು ಸಾಮಾನ್ಯ ಮಹಿಳೆಗಾಗಿರ್ಬೋದು, ಇವತ್ತು ಡಾಕ್ಟರು ಮತ್ತೆ ಮೆಡಿಕಲ್ ಕಲಿಯುವಂತ ಹೆಣ್ಣು ಮಗಳಿಗಾಗಿರ್ಬೋದು, ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಸರ್ಕಾರದ ಒಂದು ಆಲೋಚನೆ ಮೇಲೆ ಇರ್ತದೆ. ಆ ಒಂದು ಆಲೋಚನೆಯನ್ನ ಸರ್ಕಾರ ಇವತ್ತು ಮಾಡ್ಬೇಕಾಗ್ತದೆ. ಅವರ ಪರವಾಗಿ ನೀವು ಇರ್ಬೇಕಾಗ್ತದೆ. ಅವರು ಓಟ್ ಹಾಕಿರೋ ಕಾರಣಕ್ಕಾಗಿ ನೀವು ಕುರ್ಚಿ ಮೇಲೆ ಇರ್ತೀರಿ. ಅವ್ರಿಗೆ ರಕ್ಷಣೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಆ ಕುರ್ಚಿಯನ್ನ ಬಿಟ್ಟು ಕೆಳಗಡೆ ಇಳಿ. ಆ ಒಂದು ಮಹಿಳೆಯರಿಗೆ ನಾವು ಆ ಕುರ್ಚಿಯನ್ನು ಕೊಟ್ಟು ಈ ದೇಶವನ್ನು ಸಂರಕ್ಷಿಸುತ್ತೇವೆ. ಮಹಿಳೆಯರ ಪರವಾಗಿ ಒಂದು ಕಾನೂನನ್ನು ತಗೊಂಡು ಬರುವ ಮುಖಾಂತರ ನಾವು ಇಡೀ ದೇಶದ ಜನತೆಗೆ ಒಂದು ಕಾನೂನನ್ನ ಚೌಕಟ್ಟಿನಲ್ಲಿ ಸುರಕ್ಷಿತವಾಗಿ ನಾವು ನಡೆಸ್ತೇವೆ ಸರ್ಕಾರ ಅಂತೇಳಿ ಇವತ್ತು ಆಡಳಿತ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನನ್ನ ಪ್ರಕಾರ ಇವತ್ತು ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, ಆಡಳಿತ ಸರ್ಕಾರಗಳು ಹೇಳ್ತಾ ಇದ್ದಾರೆ, ಯಾವ ರೀತಿ ಸರ್ಕಾರ ಸ್ವಾತಂತ್ರ್ಯವನ್ನ ಮಹಿಳೆಯರಿಗೆ ಕೊಟ್ಟಿರ್ತೀರಿ ಅಂತಕ್ಕಂಥದ್ದು ಇವತ್ತು ಸಮಾಜದ ಮುಂದ್ಗಡೆ ಗೊತ್ತಾಗ್ತಾ ಇದೆ. ಇಂಥ ಸ್ವಾತಂತ್ರ್ಯನ ಕೊಟ್ಟಿದ್ದೀರಾ ಅಂತೇಳಿ ಇವತ್ತು ವಿದ್ಯಾರ್ಥಿಗಳು, ಮಹಿಳೆಯರು ಇವತ್ತು ಇಡೀ ದೇಶಾದ್ಯಂತ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಸ್ವಾತಂತ್ರ್ಯ ಕೊಡುವ ಒಂದು ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಿ, ಇಲ್ಲದೆ ಹೋದಲ್ಲಿ ಇಡೀ ದೇಶ ಇವತ್ತು ನಿಮ್ಮ ವಿರುದ್ಧನೇ ತಿರುಗಿ ಬೀಳುವಂತಹ ಸಂದರ್ಭ ದೂರದಲ್ಲಿಲ್ಲ. ಮಹಿಳೆಗೆ ಸ್ವಾತಂತ್ರ್ಯ ಕೊಡುವಂತ ಒಂದು ಕೆಲಸ ನೀವು ಮಾಡಿ ಅಂತೇಳಿ ಈ ಒಂದು ಹೋರಾಟದ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ.